पाद्यं समर्पयामि अस्तयोः रक्षः नमस्तो तदेव लग्नं सुदिनं तदेव। ಎಲ್ಲರಿಗೂ ನಮಸ್ಕಾರ. ನಾವು ಮುಂಬರುವ ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡುವ ಉದ್ದೇಶದಿಂದ ನಮ್ಮ ಚಿಕ್ಕಬಳ್ಳಾಪುರದ ಆಡಳಿತಾತ್ಮಕ ನ್ಯಾಯಾಧೀಶರಾದಂಥ ಶ್ರೀಯುತ ಅಂಚಾಟ ಸಂಜೀವ್ ಕುಮಾರ್ ಸಾಹೇಬರ ಒಂದು ಕನಸಿನ ಕೂಸು ಇದು. ಈ ಜಿಲ್ಲೆಯಲ್ಲಿ ನಾವು 5 ಲಕ್ಷ ಗಿಡಗಳನ್ನು ನೆಡಬೇಕು. ಆ ಮುಖಾಂತರ ನಾವು ಬರೀ ಭಾಷಣ ಮಾಡೋರೆಲ್ಲ ಕೆಲಸ ಮಾಡಿ ಅವರು ಅನ್ನೋದು ತೋರಿಸ್ಕೊಡ್ಬೇಕು ಅನ್ನೋ ಒಂದು ಅವರ ಉದ್ದೇಶಕ್ಕೆ ಈಡೇರಿಸಲಿಕ್ಕೆ ಸಲುವಾಗಿ ನಾವು ಇವತ್ತಿನ ದಿನ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಇವತ್ತಿನ ದಿನ ಈ ಒಂದು ವಸತಿ ಶಾಲೆಯಲ್ಲಿ ಕನಿಷ್ಠ 400 ಗಿಡಗಳನ್ನ ನೆಟ್ಟು ಇವತ್ತಿನ ದಿವಸ ನಾವು ಕಾರ್ಯಕ್ಕೆ ಚಾಲನೆ ಕೊಡ್ತಾ ಇದ್ವಿ. ಮುಂಬರುವ ದಿನಗಳಲ್ಲಿ ಇಡೀ ಜಿಲ್ಲೆಯಲ್ಲಿ 5 ಲಕ್ಷ ಗಿಡಗಳನ್ನ ನಮ್ಮ ಚಿಕ್ಕಬಳ್ಳಾಪುರ DLSA, ಚಿಕ್ಕಬಳ್ಳಾಪುರ ಎಲ್ಲ ಜಿಲ್ಲಾ ಆಡಳಿತ, DC ಅವರು, CEO, DCF ಅವರು, ಎಲ್ಲ ಸಂಘ ಸಂಸ್ಥೆಗಳು, ಶಾಲಾ ಇವರೆಲ್ಲ ಸಹಕಾರದೊಂದಿಗೆ ಈ ಒಂದು ಉದ್ದೇಶನ ನಾವು ಈಡೇರಿಸ್ತೀವಿ ಅಂಥೇಳಿ ನಾನು ತಮ್ಮೊಂದು ಈಗಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ನಮ್ಮ ಸಹಯೋಗದೊಂದಿಗೆ ನಮ್ಮ ದರೈ ಫೌಂಡೇಶನ್ ಅವರು ಇದ್ದಾರೆ. ಅದಕ್ಕೆ ನಮ್ಮ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದವ್ರ ಜೊತೆ ಒಂದು ಅಗ್ರಿಮೆಂಟ್ ಎಂಟರ್ ಆಗಿದೆ. ಆ ಪ್ರಕಾರ ಅವರು ಇಡೀ ರಾಜ್ಯಾದ್ಯಂತ 5 ಕೋಟಿ ಗಿಡಗಳನ್ನ ನೆಡಬೇಕು. ಆ 5 ಕೋಟಿ ಗಿಡಗಳಲ್ಲಿ ನೆಡೋ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಮೊದಲನೇದಾಗಿ ನಾವು ಚಿಕ್ಕಬಳ್ಳಾಪುರದಿಂದ ನಾಂದಿ ಆಡಿದ್ದೀವಿ. ಇದು ಯಶಸ್ವಿಯಾಗಲಿ ಅಂಥೇಳಿ ತಮ್ಮೆಲ್ಲರ ಸಹಕಾರ ಇರಲಿ. ಈ ಬಗ್ಗೆ ನಾಗರಿಕರಿಗೂ ಕೂಡ ನೀವು ಹೆಚ್ಚಿನ ಅರಿವನ್ನು ಮೂಡಿಸಿ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಹೆಚ್ಚು ಗಿಡಗಳನ್ನು ನೆಟ್ಟಿ ಅಂತರ್ಜಲವನ್ನು ವೃದ್ಧಿಸೋಣ. ಮುಂಬರುವ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಜನತೆಗೆ ನಾವು ಒಂದು ಮತ್ತು ಪರಿಸರಕ್ಕೆ ಒಂದು ಕೊಡುಗೆ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಸಹಕಾರ. ಅದಕ್ಕೆ ನಮ್ಮ DC ಅವರಾಗಲಿ ಎಲ್ಲ ಅಧಿಕಾರಿಗಳು ಕೂಡ ನಮಗೆ ಸಹಕಾರ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಆ ಒಂದು ಇದನ್ನು ನಾವು ಇವತ್ತು ಕಾರ್ಯಾಚರಣೆ ಕೊಡ್ತಾ ಇರೋದಕ್ಕೆ ನಾನು ಎಲ್ಲರಿಗೂ ಧನ್ಯವಾದಗಳು. ಎಲ್ಲವೂ ದರೈ ಫೌಂಡೇಶನ್ ಅವರೇ ಮಾಡ್ತಾರೆ. ಅದಕ್ಕೆ ಇವತ್ತೇನು ಮೆನ್ಯೂ ಇರಬೇಕು ಅದು ಕೂಡ ಎಲ್ಲ ಅವರೇ ತಂದ್ಕೊಂಡಿದ್ದಾರೆ. ಅದ್ರ ಜೊತೆಗೆ ನಮ್ಮ DCF ಇವರೆಲ್ಲ ನಮಗೊಂದಷ್ಟು ಗಿಡಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ಇನ್ನು ಹೆಚ್ಚಿನ ಗಿಡಗಳು ಏನಿದೆ ಅದನ್ನು ದರೈ ಫೌಂಡೇಶನ್ ತರ್ತಾರೆ. ಅದಕ್ಕೆ ಅವರು ಹೀಗೆ ನಮ್ಮ ಅಗ್ರಿಮೆಂಟ್ ಪ್ರಕಾರ ಅವ್ರಿಗೆ ಅಧಿಕಾರ ಕೊಟ್ಟಿದೆ. ಏನು ಅಂದರೆ ಎಲ್ಲ ಕಂಪ್ನಿಗಳಲ್ಲಿ CSR ಫಂಡ್ಗಳನ್ನ ತೊಗೋಬೋದು. ಅದನ್ನು ತೊಗೊಂಡು ಅದನ್ನು ಇಲ್ಲಿಗೆ ನಾವು ಪರಿಸರನ ವೃದ್ಧಿ ಮಾಡಲಿಕ್ಕೆ ಬಳಸ್ಕೊಳ್ತೀವಿ. ಇವತ್ತು ಈಗಾಗಲೇ ಮಾನ್ಯ ಜಿಲ್ಲಾ ಸತ್ರ ನ್ಯಾಯಾಧೀಶರು ಸಾಹೇಬರು ಹೇಳಿದಂತೆ ನಮ್ಮ ಆಡಳಿತಾತ್ಮಕ ನ್ಯಾಯಾಧೀಶರ ನಿರ್ದೇಶನ ಉಚ್ಚ ನ್ಯಾಯಾಲಯದ ಸಂಜೀವ್ ಕುಮಾರ್ ಸಾಹೇಬರ ಅಪೇಕ್ಷೆ ಇಡೀ ಜಿಲ್ಲೆಯಲ್ಲಿ ಒಂದು 5 ಲಕ್ಷ ಗಿಡಗಳನ್ನು ನೆಡಬೇಕು ಅಂತಕ್ಕಂಥದ್ದು. ಗಿಡ ನೆಡೋದಷ್ಟೇ ಜವಾಬ್ದಾರಿ ಅಲ್ಲ, ಅವುಗಳನ್ನು 3 ವರ್ಷ ಸತತವಾಗಿ ಪಾಲನೆ ಪೋಷಣೆ ಮಾಡಬೇಕು ಅಂತಕ್ಕಂಥದ್ದು. ಈ ಎಲ್ಲದರ ನಿಟ್ಟಿನಲ್ಲಿ ಮೊದಲನೇ ಹಂತದಲ್ಲಿ ಎಲ್ಲೆಲ್ಲಿ ಗಿಡಗಳನ್ನು ನೆಟ್ಟರೆ ಅವುಗಳಿಗೆ ರಕ್ಷಣೆ ಇದೆ, ಅಂದರೆ ಒಂದು ಕಾಂಪೌಂಡ್ ಗೋಡೆ ಇದೆ, ಒಂದು ಆವರಣ ಇದೆ. ಈಗ ನಮ್ಮ ಎಲ್ಲ ವಸತಿ ಶಾಲೆಗಳಲ್ಲಿ ಕಾಂಪೌಂಡ್ಗಳು ಒಂದು ಭದ್ರತೆ ಇದೆ. ಅದೇ ರೀತಿ ಎಲ್ಲ ಶಾಲೆಗಳಲ್ಲಿ, ಬಹುತೇಕ ಶಾಲೆಗಳಲ್ಲಿ ಕಾಂಪೌಂಡ್ ವ್ಯವಸ್ಥೆ, ಸುಲಲಿತವಾದ ವ್ಯವಸ್ಥೆ ಇದೆ. ಅದೇ ರೀತಿ ನಮ್ಮ ಸ್ವಚ್ಛ ಘಟಕಗಳೇನಿದ್ದಾವೆ ಗ್ರಾಮ ಪಂಚಾಯಿತಿಗಳಲ್ಲಿ ಅಲ್ಲಿದೆ. ಸ್ಮಶಾನಗಳ ಜಾಗದಲ್ಲಿ ಅವುಗಳು ಕೂಡ ಒತ್ತುವರಿ ಆಗದಂತೆ ಅಲ್ಲೂ ಕೂಡ ಗಿಡಗಳನ್ನು ಹಾಕಲಿಕ್ಕೆ, ಕೆರೆ ಕಟ್ಟೆಗಳ ಬದಿಯಲ್ಲಿ ಅವುಗಳ ಸಂರಕ್ಷಣೆ ಒತ್ತುವರಿ ಆಗದಂತೆ ತಡೀಲಿಕ್ಕೆ ಅಲ್ಲಿ 2 ಲೈನ್ 3 ಲೈನ್ ನಾವು ಕೆರೆಗಳ ಸುತ್ತ ಹಾಕಲಿಕ್ಕೆ ಅವಕಾಶ ಇದೆ. ಮತ್ತು ದೇವಸ್ಥಾನಗಳ ಸಾಕಷ್ಟು ಆಸ್ತಿಗಳು, ಜಾಗಗಳು ನಮ್ಮ ಇಡೀ ಜಿಲ್ಲಾದ್ಯಂತ ಏನು 1800 ದೇವಾಲಯಗಳಿದ್ದಾವೆ. ಆ ಎಲ್ಲ ದೇವಾಲಯಗಳಿಗೂ ಕೂಡ ಬಹುತೇಕ ದೇವಾಲಯಗಳಿಗೆ ಆಸ್ತಿಗಳಿದ್ದಾವೆ. ಈ ಆಸ್ತಿಗಳಲ್ಲಿ ಈ ಥರ ವಿವಿಧ ಜಾಗಗಳನ್ನು ನಾವು ಗುರುತು ಮಾಡಿ ಅವುಗಳಿಗೆ ಈಗಾಗಲೇ ಸರ್ ಹೇಳಿದಂತೆ ಮುಖ್ಯವಾಗಿ ನಮ್ಮ ಅರಣ್ಯ ಇಲಾಖೆ ವಾರ್ಷಿಕವಾಗಿ 3 ರಿಂದ 4 ಲಕ್ಷ ಗಿಡಗಳನ್ನು ನೆಡುವಂಥ ಗುರಿ ಅವರಿಗೆ ನಿರಂತರವಾಗಿರುತ್ತೆ. ಸಾಮಾಜಿಕ ಅರಣ್ಯ ಆಯಿತು ಅಥವಾ ನಮ್ಮ ಪ್ರಾದೇಶಿಕ ಅರಣ್ಯ ಆಯಿತು. ಸೊ ಅರಣ್ಯ ಇಲಾಖೆಯ DCF ಅವರು, ಸೋಷಿಯಲ್ ಫಾರೆಸ್ಟ್ರಿ ಆವಿಂಗ್ನ DCF ಅವರು ಎಲ್ಲ ಕೂಡ ಇದ್ದಾರೆ. ಸೊ ಎಲ್ಲರೂ ಸೇರಿ ಸಹಕಾರದಲ್ಲಿ ಎಲ್ಲ ಇಲಾಖೆಗಳು ಸೇರಿ ನಮ್ಮ ನ್ಯಾಯಾಂಗ ಇಲಾಖೆಯ ನೇತೃತ್ವದಲ್ಲಿ ಈ ಪ್ರಾಧಿಕಾರದ ಏನು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಮತ್ತು ಮಾನ್ಯ PDJ ಸರ್ ಅವರು ಎಲ್ಲರ ನೇತೃತ್ವದಲ್ಲಿ ಈಗ ಪೂರ್ವ ಸಿದ್ಧತಾ ಘಟಕ ಇದು. ಮಣ್ಣು ಗುಂಡಿಗಳನ್ನು ಮಾಡ್ಕೊಳ್ಳುವಂಥದ್ದು, ಜಾಗಗಳನ್ನು ಗುರುತಿಸಿ ಬೇಕಾದ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಳ್ಳುವಂಥದ್ದು, ನರ್ಸರಿಗಳಲ್ಲಿ ಗಿಡಗಳನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅಥವಾ ಬೆಳೆಸಿರೋ ಕಡೆ ಅವುಗಳನ್ನು ಇಲ್ಲಿಗೆ ಗೊತ್ತುಪಡಿಸ್ತಕ್ಕಂಥದ್ದು, ಈ ಥರದ್ದೆಲ್ಲ ಕೆಲಸಗಳನ್ನು ಮಾಡಿಕೊಂಡು ಬಹುತೇಕ ಮಳೆಗಾಲ ಪ್ರಾರಂಭ ಆದ ತಕ್ಷಣ ನಾವು ಜೂನ್ನಲ್ಲಿ ವಿಶ್ವ ಪರಿಸರ ದಿನ ಏನಿದೆ ಆ ಸಂದರ್ಭದಲ್ಲಿ ಗಿಡಗಳನ್ನು ನೆಡೋದ್ರ ಮೂಲಕ ಇದಕ್ಕೆ ಒಂದು ವಿದ್ಯುಕ್ತವಾದ ಚಾಲನೆ ಹಾಗೂ
ಪ್ರತಿ ತಿಂಗಳು ಪ್ರತಿ 2 ತಿಂಗಳಿಗೊಮ್ಮೆ ಪ್ರತಿ ಗಿಡದ ಮೌಲ್ಯಮಾಪನ, ಆ ಗಿಡ ಬದುಕಿದೆಯಾ ಏನು ಅಂತಕ್ಕಂಥ ಮೌಲ್ಯಮಾಪನ. ಒಟ್ಟಾರೆ ವಸ್ತುನಿಷ್ಠವಾಗಿ ಗಿಡಗಳು ಬೆಳಿಬೇಕು, ಕನಿಷ್ಠ 80% ಗಿಡಗಳು ಉಳಿಬೇಕು ಅಂತಕ್ಕಂಥ ಸಂಕಲ್ಪದೊಂದಿಗೆ ಒಂದು ವಿಶೇಷ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀವಿ. ಇಡೀ ಜಿಲ್ಲೆಯ ಎಲ್ಲ ಇಲಾಖೆಗಳು ಇವತ್ತು ಸಮಾಜ ಕಲ್ಯಾಣ ಇಲಾಖೆಯ ಈ ಒಂದು ಹಾಸ್ಟೆಲ್ನಲ್ಲಿ ಇದ್ದಂಥ ಜಾಗದಲ್ಲಿ ಸುಮಾರು 400 ಗಿಡಗಳನ್ನು ಹಾಕೋದ್ರ ಮೂಲಕ ವಿದ್ಯುಕ್ತವಾಗಿ ಸಾಂಕೇತಿಕವಾಗಿ ಚಾಲನೆ ಕೊಟ್ಟಿದ್ದೀವಿ. ಸೊ ಈ ಕೆಲಸ ಎಲ್ಲ ಇಲಾಖೆಗಳ ಸಹಕಾರದೊಂದಿಗೆ ನ್ಯಾಯಾಂಗ ಇಲಾಖೆಯ ನೇತೃತ್ವದಲ್ಲಿ, ಸಾಮೂಹಿಕ ನೇತೃತ್ವದಲ್ಲಿ ಈ ಒಂದು ಕೆಲಸ ನಡೆಯುತ್ತೆ. ಒಟ್ಟಾರೆ ಅಪೇಕ್ಷೆ ಏನಿದೆ, ಪರಿಸರವನ್ನು ಉಳಿಸ್ಕೊಳ್ಬೇಕು, ಅದನ್ನು ಸಂರಕ್ಷಿಸ್ಕೊಳ್ಬೇಕು ಅಂತಕ್ಕಂಥದ್ದು, ಆ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗ್ತೀವಿ, ಕೆಲಸವನ್ನು ಕೂಡ ಮಾಡ್ತೇವೆ. ನಾವು ಕೂಡ ಸೋಷಿಯಲ್ ಫಾರೆಸ್ಟ್ರಿ ವಿಂಗಲ್ಲಿ ಹೊಸದಾಗಿ ಪ್ರತಿ ವರ್ಷ ರಸ್ತೆ ಬದಿಯಲ್ಲಿ ನೆಡ್ತಕ್ಕಂಥದ್ದು ಅನ್ನೋದು ಇರುತ್ತೆ. ಒಂದು ಅಭಿವೃದ್ಧಿ ಅಂತಕ್ಕಂಥದ್ದು ಕೂಡ ಅವಶ್ಯಕತೆ ಇರುತ್ತೆ. ರೋಡ್ ವೈಡ್ನಿಂಗ್ ಮಾಡ್ತೇವೆ, ಈ ಥರ ಅಭಿವೃದ್ಧಿ ಕೆಲಸಗಳು ತಾವು ಹೇಳಿದಂಗೆ ಲೈನ್ಗಳು ಇವೆಲ್ಲ ಹೋಗ್ತವೆ. ಆದರೆ ಆದಷ್ಟು ಜಾಗರೂಕತೆಯಿಂದ ಆ ಥರದ ಹೋಗದಂತೆ ಸ್ವಲ್ಪ ಸ್ಥಳಾವಕಾಶವನ್ನು ಮಾಡಿಕೊಂಡು ಗಿಡಗಳನ್ನು ನೆಡುವಂಥದ್ದು ಇತ್ತೀಚಿನ ಪದ್ಧತಿ ಇದೆ. ಅನಿವಾರ್ಯ ಕಾರಣದಲ್ಲಿ ಹೋಗುತ್ತೆ ಅಂದರೆ ಖಂಡಿತವಾಗ್ಲೂ ಅದಕ್ಕೆ ಕಂಪನ್ಸೇಟ್ರಿ, ನಾನಾಗಲೇ ಹೇಳಿದೆ, ವರ್ಷಕ್ಕೆ 3 ರಿಂದ 4 ಲಕ್ಷ ಗಿಡಗಳನ್ನು ನೆಡುವಂಥ ಗುರಿ ವಾರ್ಷಿಕವಾಗಿ ಮಾಡ್ಕೊಂಡು ಬರ್ತಾ ಇರ್ತೀವಿ ಅಂತ. ಸೊ ಅದರ ಭಾಗವಾಗಿ ಮಾಡ್ತೇವೆ. ಬಟ್ ಇಲ್ಲಿ ಏನಂದರೆ ಗಿಡ ನೆಡೋದಷ್ಟೇ ಅಲ್ಲ, ಅವುಗಳನ್ನು ಸಂರಕ್ಷಿಸ್ಕೊಂಡು 3 ವರ್ಷ ಕಾಪಾಡ್ಕೊಳ್ಳೋ ಅಂಥದ್ದು, ಆ ಮಾಹಿತಿಯನ್ನು ಜನಸಾಮಾನ್ಯರಿಗೆ ಇಂತಿಂಥ ಊರುಗಳಲ್ಲಿ ಇಂತಿಂಥದ್ದು ಹಾಕಿದ್ದೀವಿ, ಹಿಂಗಿದೆ, ಅದನ್ನು ನೀವು ಕೈ ಜೋಡಿಸಿ ಸಂರಕ್ಷಿಸ್ಕೊಳ್ಬೇಕು ಅಂತಕ್ಕಂಥದ್ದು ಭಾಳ ಮುಖ್ಯ. ಈಗ ಶಾಲೆನಲ್ಲಿ ಹಾಕಿದ್ರೆ ಒಂದೊಂದು ಗಿಡನ 3 ಮಕ್ಕಳಿಗೆ ನಾವು ಅಲೋಕೇಶನ್ ಮಾಡಿ ಅವರು ವಾರಕ್ಕೆ 2 ಸರಿ 3 ಸರಿ ತಮ್ಮ ಕುಡಿಯೋ ನೀರಿನ ಬಾಟ್ಲುಗಳಲ್ಲೇ ನೀರು ಹಾಕ್ಬೋದು. ಸೊ ಈ ರೀತಿ ಈ ಎಲ್ಲ ಆವರಣಗಳಲ್ಲಿ ಯಾಕೆ ಮಾಡ್ತಾ ಇದ್ದೀವಿ, ಎಲ್ಲೆಲ್ಲಿ ರಕ್ಷಣೆ ಇದೆ ಅಲ್ಲಿ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ಅನೇಕ ಮಕ್ಕಳು, ವಿದ್ಯಾರ್ಥಿಗಳು, ಇತರೆ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ಇರ್ತಾರೆ, ಸಂರಕ್ಷಣೆಗೆ ಸಹಕಾರಿಯಾಗುತ್ತೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಒಟ್ಟಾರೆ ನಮಗೆ ಏನು ಸಾಹೇಬರಿಗೆ ಹೇಳಿದ್ರು, ಅದು ಮರ ಆಗಬೇಕು, ಪರಿಸರಕ್ಕೆ ತನ್ನ ಕೊಡುಗೆಯನ್ನು ಕೊಡುವಂಥ ಸ್ಥಿತಿಗೆ ತಲುಪಬೇಕು, ಅದು ನಮ್ಮ ಮೂಲ ಆಶಯ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ.